ಉಳ್ಳಾಲ ಮಾಸ್ತಿಕಟ್ಟೆಯ ಭಾರತ ಸಮೂಹ ಶಿಕ್ಷಣ ಸಂಸ್ಥೆ, ಮಂಗಳೂರಿನ ಸಹ್ಯಾದ್ರಿ ಸಂಚಯ, ಗ್ಲೋಬಲ್ ಗ್ರೀನ್ ಟೈಗರ್ಸ್ ಹಾಗೂ ರಾಷ್ಟ್ರೀಯ ಪರಿಸರ ಸಂರಕ್ಷಣಾ ಒಕ್ಕೂಟದ ಆಶ್ರಯದಲ್ಲಿ ಪರಿಸರ ಪ್ರೇಮಿ ದಿನೇಶ್ ಹೊಳ್ಳ ಅವರ ತಾಯಿ ಯಮುನಾ ಹೊಳ್ಳರ ಸ್ಮರಣಾರ್ಥ ಪದ್ಮಶ್ರೀ ಪುರಸ್ಕೃತ ತುಳಸಿ ಗೌಡ ಅವರ ವೃಕ್ಷ ತತ್ವಗಳೊಂದಿಗೆ ಪರಿಸರ ಪ್ರೇಮಿ ಮಾಧು ಉಳ್ಳಾರ್ ಅವರ ನೇತೃತ್ವದಲ್ಲಿ ಭಾರತ ಸಮೂಹ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಬುಧವಾರ ತುಳಸಿ ಯಮುನೋದ್ಯಾನ 60 ಗಿಡಗಳನ್ನು ನೆಡುವ ಕಾರ್ಯಕ್ರಮ ನಡೆಯಿತು. ನಡೆಯಲಿರುವ ತುಳಸಿ ಯಮುನೋದ್ಯಾನ ಇದರ 60 ಗಿಡ ನೆಡುವ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈ ಕಾರ್ಯಕ್ರಮವನ್ನು ನಾವು ಯಥೋಚ್ಛವಾಗಿ ಈ ಶಾಲೆಯ ಮಕ್ಕಳ ಪ್ರಾರ್ಥನೆಯಿಂದ ಶುರು ಮಾಡ್ತೇವೆ. ಬೆಳಗಿಸು ಜಗವ ಬೆಳಗಲಿ ನೋಡು ಕಣ್ಣಿಗೆ, ಜೆಸೆದ ದೃಷ್ಟಿಯ ನಿತ್ಯ ನೀಡುತ್ತ ಜತನದಿಂದಲೇ ಕಾಯೋ ನಮ್ಮನು. ಜಗನಿಯಾಮಕ ಶಕ್ತಿ ನೀನು, ಜಗನಿಯಾಮಕ ಶಕ್ತಿ ನೀನು. ನಲಿಯು ಕಲಿಯುವ ಸರ್ವರೊಳು ಸಮಭಾವ ಮೆರೆಯುವ ಸತ್ವಸಾಧಕ ಪಥದಿ ನಡೆಸು, ಸತ್ವಸಾಧಕ ಪಥದಿ ನಡೆಸು. ದಿವ್ಯ ಹಿರಿಮೆಯ ಗರಿಗಳೆನಿಸುವ ಪುಣ್ಯ ಭಾಗ್ಯವನ್ನೊದಗಿಸೆವಗೆ, ನವ್ಯ ಪ್ರಭೆಯನ್ನು ತೊಡಿಸೋ ನಮ್ಮಯ ಭವ್ಯ ಭಾರತ್ ಪ್ರೌಢ ಶಾಲೆಗೆ, ಭವ್ಯ ಭಾರತ್ ಪ್ರೌಢ ಶಾಲೆಗೆ. ಜಗವ ಬೆಳಗಲಿ ನೋಡು ಕಣ್ಣಿಗೆ, ಜೆಸೆದ ದೃಷ್ಟಿಯ ನಿತ್ಯ ನೀಡುತ್ತ ಜತನದಿಂದಲೇ ಕಾಯೋ ನಮ್ಮನು. ಭವ್ಯ ಭಾರತ್ ಪ್ರೌಢ ಶಾಲೆ, ಭವ್ಯ ಭಾರತ್. ಈ ಸಂದರ್ಭ ಮಾತನಾಡಿದ ಉಳ್ಳಾಲ ಮಗುವೀರ ಸಂಘದ ಅಧ್ಯಕ್ಷ ಯಶವಂತ ಬಿ ಅಮೀನ್, ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿ ಮನುಷ್ಯರಿದ್ದಾಗ ಮಾತ್ರ ನೈಸರ್ಗಿಕ ಸಮತೋಲನ ಕಾಪಾಡಲು ಸಾಧ್ಯ ಎಂದರು. ಈ ಒಂದು ಪರಿಸರದಲ್ಲಿ ವಿಶೇಷ ಮತ್ತು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಈ ಎಲ್ಲ ಸಂಸ್ಥೆಗಳನ್ನು ಮೊದಲಿಗೆ ಅಭಿನಂದಿಸ್ತಿದ್ದೇನೆ. ಬಹುಶಃ ತುಳಸಿ ಯಮುನೋದ್ಯಾನ ಅನ್ನುವ ಶೀರ್ಷಿಕೆಯಡಿಯಲ್ಲಿ ಬಹುಶಃ ದಿನೇಶ್ ಹೊಳ್ಳರವರ ಈ ಒಂದು ಕಾರ್ಯ ಮುಂದಿನ ದಿನಗಳಲ್ಲಿ ಅತ್ಯಂತ ಯಶಸ್ವಿಯಾಗಲಿ ಅನ್ನುವಂಥ ಆಶಯದೊಂದಿಗೆ ವನ ಮಹೋತ್ಸವ ಅಥವಾ ಪ್ರಕೃತಿ ಮತ್ತು ಮನುಷ್ಯನಿಗೆ ಅವಿನಾಭಾವ ಸಂಬಂಧ, ಮರಗಿಡಗಳು, ಪ್ರಾಣಿ ಪಕ್ಷಿಗಳು ಇವೆಲ್ಲವೂ ಅವಿನಾಭಾವವಾಗಿ ಮನುಷ್ಯನ ಜೊತೆಗೆ ಇದ್ದಾಗ ಮಾತ್ರ ಪ್ರಕೃತಿಯ ಒಂದು ಸಮತೋಲನ ಸೈಕಲ್ ಚೆನ್ನಾಗಿ ನಡೆಯುವಂಥದ್ದು. ಬಹುಶಃ ನಮ್ಮದೇ ಆದಂಥ ತಪ್ಪು ನಿರ್ಧಾರಗಳಿಂದ ಅಲ್ಲಲ್ಲಿದ್ದಂಥ ಕಾಡುಗಳನ್ನು ಕಡಿದು, ಮರಗಿಡಗಳನ್ನು ಕಡಿದು ನಾವು ಅಭಿವೃದ್ಧಿ ಅನ್ನುವಂಥ ಕಾರಣಕ್ಕೆ ಬಿಲ್ಡಿಂಗ್ಗಳನ್ನು ಮಾಡಿದ್ದೇವೆ. ಅದರ ತದ್ವಿರುದ್ಧವಾದ ಪರಿಣಾಮವನ್ನು ಪ್ರಕೃತಿಯಲ್ಲಿ ನಾವು ಈಗ ಅನುಭವಿಸ್ತಿದ್ದೇವೆ. ಕಾಲಕ್ಕೆ ಮಳೆ ಇಲ್ಲ, ಬೆಳೆ ಇಲ್ಲ ಅನ್ನೋ ಪರಿಸ್ಥಿತಿ ಆಗಬೇಕಿದ್ರೆ ಮನುಷ್ಯನ ಈ ದುರಾಲೋಚನೆಯ ಗುಣಗಳಿಂದ ಆಗಿದೆ. ಹಾಗಂತೇಳಿ ಅದನ್ನೇ ಚರ್ಚಿಸುವುದಕ್ಕಿಂತ ಬದಲು ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಯನ್ನು ಪರಿಸರದಲ್ಲಿ ಮೂಡಿಸುವಂಥ ಕೆಲಸವನ್ನು ಇಂಥ ಸಂಸ್ಥೆಗಳು ಮಾಡುವಂಥದ್ದು ಶ್ಲಾಘನೀಯ ವಿಚಾರ. ಬಹುಶಃ ದಿನೇಶ್ ಹೊಳ್ಳರವರು ಅವರ ತಾಯಿಯ ನೆನಪಿಗೋಸ್ಕರ ಈ ರೀತಿ ಒಂದು ಆಲೋಚನೆ ಮಾಡ್ತೇವೆ ಅನ್ನೋದಾದರೆ, ನಾವು ಪ್ರತಿಯೊಬ್ಬರೂ ನಮ್ಮ ಹುಟ್ಟುಹಬ್ಬಕ್ಕೆ, ನಮ್ಮ ತಾಯಿಯ ಹುಟ್ಟುಹಬ್ಬಕ್ಕೆ, ನಮ್ಮ ಮನೆಯವರ ಹುಟ್ಟುಹಬ್ಬಕ್ಕೆ ಮನೆಯ ಅಂಗಳದಲ್ಲೋ ಎಲ್ಲಿಯೋ ಒಂದು ಜಾಗದಲ್ಲಿ ಒಂದು ಗಿಡವನ್ನು ನೆಡುವಂಥ ಅವಕಾಶವನ್ನು ಮಾಡಿಕೊಟ್ರೆ ಬಹುಶಃ ಪ್ರಕೃತಿಗೆ ಇನ್ನಷ್ಟು ಸಪೋರ್ಟ್ ಮಾಡಿದಾಗ ಆಗತ್ತೆ. ಅದಕ್ಕಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ, ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಿ ಅಂತೇಳಿ. ಅನೇಕ ತಾಯಿಯಂದಿರು ಈ ದೇಶದಲ್ಲಿದ್ದಾರೆ. ಆ ಅನೇಕ ತಾಯಿಯಂದಿರ ಹೆಸರಲ್ಲಿ ಒಂದೊಂದು ಗಿಡಗಳು ನೆಟ್ಟರೆ ಅನೇಕ ಗಿಡಗಳ ಮರವಾಗಿ ಬೃಹದಾಕಾರದಲ್ಲಿ ಬೆಳೆದು ಮುಂದಿನ ದಿನಗಳಲ್ಲಿ ನಮಗೆ ಈ ತಾಪಮಾನವನ್ನು ಕಡಿಮೆ ಮಾಡುವುದಕ್ಕೆ ಅವಕಾಶ ಆಗತ್ತೆ. ಮಳೆ ಬೆಳೆ ಸರಿಯಾದ ಸಮಯಕ್ಕೆ ಆಗಲಿಕ್ಕೆ ಆಗತ್ತೆ. ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೆ.
ಜುಲೈ 1ನೇ ವಾರದಲ್ಲಿ 1ರಿಂದ 7ನೇ ತಾರೀಕಿಗೆ ಒಳಗೆ ಈ ಕಾರ್ಯಕ್ರಮ ನಾವು ಮಾಡ್ತೇವೆ. ಬಹುಶಃ ಇವತ್ತು 15ನೇ ತಾರೀಕಿಗೆ ಮಾಡ್ತಿದ್ದೇವೆ. ಬಹುಶಃ ಯಾಕೆ ಸಮಯವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಮಳೆ ತುಂಬ ಬರ್ತದೆ, ಮಣ್ಣುಗಳು ಮೆದುವಾಗಿರ್ತದೆ, ತನ್ನ ಗಿಡ ನೆಟ್ಟಾಗ ಅದು ಬೇರುಗಳು ಸರಿಯಾಗಿ ಫಸಲತ್ತ ಹೋಗಿ ಒಳಗೆ ಹೋಗಿ ತನ್ನ ಹಿಡಿದುಕೊಳ್ಳುತ್ತೆ ಅನ್ನುವಂಥ ಕಾರಣಕ್ಕೆ ಈ ಕಾಲವನ್ನು ಕೊಟ್ಟಿದ್ದಾರೆ. ಆದರೆ ಪರಿಸ್ಥಿತಿ ಬದಲಾಗಿದೆ. ಜೂನ್ ತಿಂಗಳಲ್ಲಿ ಮಳೆ ಇಲ್ಲ, ಜುಲೈಯಲ್ಲೂ ಮಳೆ ಇಲ್ಲ. ನಾವು ಇನ್ನು ಕಾಯುವಂಥದ್ದು ತುಳುವಿನ ಆಟಿ ತಿಂಗಳು 2016 ನಂತರ ಬರುವಂಥದ್ದು, ನಾಳೆಯಿಂದ ಪ್ರಾರಂಭ ಆಗುತ್ತೆ. ಅದರಲ್ಲಿ ಮಳೆ ಬರದಿದ್ದರೆ ಭೂಮಿಯ ಪರಿಸ್ಥಿತಿ ಏನಾಗಬಹುದು? ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಹೇಳೋದು, ಬರುವ ವರ್ಷ ಇದೇ ಥರ ಆದರೆ ನೀರಿನ ಹಾಹಾಕಾರ ಆಗ್ತದೆ, ಕುಡಿಯುವ ನೀರು ಕೂಡ ಸಿಗುವುದಿಲ್ಲ. ಇದಕ್ಕೆಲ್ಲ ಕಾರಣ ಯಾರಂತ ಹೇಳಿದರೆ ನಾವೇ ಮನುಷ್ಯರು. ನಾವು ಆ ರೀತಿಯ ಪ್ರಕೃತಿಯನ್ನು ಧ್ವಂಸ ಮಾಡಿದ್ದರಿಂದ ಈ ಒಂದು ಹವಾಮಾನದಲ್ಲಿ ವ್ಯತ್ಯಾಸ ಆಗಿದೆ. ಈ ರೀತಿಯಾಗಿ ನಾವು ಇಂಥ ಮರಗಿಡಗಳನ್ನು ಬೆಳೆಯುವ ಮುಖಾಂತರ ವಿಶೇಷವಾಗಿ ಅವರು ಶಾಲೆಯನ್ನೇ ರೂಪಿಸಿಕೊಂಡಿದ್ದಾರೆ, ಜೋಡಣೆ ಮಾಡಿಕೊಂಡಿದ್ದಾರೆ. ಯಾಕೆ ಶಾಲೆ ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಆ ವಿದ್ಯಾರ್ಥಿಗಳು ಇದನ್ನು ಅರಿತುಕೊಳ್ಬೇಕು. ಮುಂದಕ್ಕಿದು ನಿರಂತರವಾಗಿ ಸಾಂಘಿಕವಾಗಿ ನಡೆಯುವಂಥ ವ್ಯವಸ್ಥೆ ಆದಾಗ ಮಾತ್ರ ಈ ಒಂದು ಕೆಲಸಕ್ಕೆ, ಈ ಒಂದು ವ್ಯವಸ್ಥೆಗೆ ಒಂದು ಮರುಜೀವ ಕೊಟ್ಟಂತಾಗ್ತದೆ. ಹಾಗಾಗಿ ಒಂದು ಸಮಾನ ಮನಸ್ಕರು ಸೇರಿದ್ದಾರೆ ಅಂತ ಹೇಳ್ಬೋದು. ಸಂಘ ಸಂಸ್ಥೆ ಅನ್ನೋದಕ್ಕಿಂತಲೂ ಇಂಥ ಕೆಲಸ ಮಾಡುವವರು ಎಲ್ಲರೂ ಮಾಡುವುದಿಲ್ಲ. ಇಂಥ ಕೆಲಸವನ್ನು ಅಂಥ ಅಭಿರುಚಿ ಇರುವವರು, ಅಂಥ ಮನಸ್ಸಿದ್ದವರು, ಸಮಾನ ಮನಸ್ಕರು ಇದ್ದುಕೊಂಡು ಮಾಡುವಂಥ ಈ ಚಟುವಟಿಕೆಗೆ ನಾನು ಮೊಗವೀರ ಸಂಘದ ವತಿಯಿಂದ ಸಂಪೂರ್ಣವಾಗಿ ಸಹಕಾರ ಕೊಡ್ತೇನೆ. ಪರಿಸರ ಪ್ರೇಮಿ ದಿನೇಶ್ ಹೊಳ್ಳ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವ ವನಚೇತನ ಕಾರ್ಯಕ್ರಮದಲ್ಲಿ 60 ಬುಡಕಟ್ಟು ಶಾಲೆಗಳಿಗೆ ಮಕ್ಕಳ ಸಾಮಾನ್ಯ ಜ್ಞಾನ, ಚರಿತ್ರೆ, ಸ್ವಾತಂತ್ರ್ಯ ಹೋರಾಟ, ವೀರಪುರುಷರ ನೀತಿಕತೆಗಳ ಪುಸ್ತಕಗಳನ್ನು ನೀಡಿ ಅವರಲ್ಲಿ ಓದುವ ಆಸಕ್ತಿಯನ್ನು ಬೆಳೆಸಿದ್ದೇವೆ ಎಂದರು. ಈಗ ಪ್ರಸ್ತುತ ಕಾಲ ಸಂದರ್ಭದಲ್ಲಿ ನಾವು ಮಳೆಯಿಲ್ಲದ ಕೊರತೆಯನ್ನು ಅನುಭವಿಸಿದ್ದೇವೆ. ಬಿಸಿಲಿನ ಬೇಗೆಯಲ್ಲಿ ದಿನಗಳನ್ನು ಕಳೀತಿದ್ದೇವೆ. ಈ ಸಂದರ್ಭಕ್ಕೆ ಪೂರಕವಾಗಿ ಒಂದು 60ನೇ ವರ್ಷಕ್ಕೆ ನಮ್ಮ ಭಾರತ್ ಶಾಲೆಯಲ್ಲಿ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಕಾಂಪೌಂಡಲ್ಲಿ ನೋಡಬೇಕು ಅಂತ ಹೇಳಿಕೊಂಡು ಮಕ್ಕಳ ಸಹಕಾರ ಮತ್ತು ಅಧ್ಯಕ್ಷರು ಎಲ್ಲ ಸಂಚಾಲಕರ ಸಹಕಾರ ಕೊಟ್ಟಿದ್ದಾರೆ. ಇಲ್ಲೇ ನಡೆಯೋದು ಅಂತ ಹೇಳಿದರೆ, ಒಂದು ಮಕ್ಕಳ ಒಂದು ಅಟ್ಯಾಚ್ಮೆಂಟು, ಮಕ್ಕಳಿಗೂ ಒಂದು ನೇಚರ್ನ ಬಗ್ಗೆ ನಾವು ಏನಾದರೂ ಒಂದು ಮುಂದಿನ ದಿನಗಳಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳ್ಕೊಂಡು ಇಲ್ಲಿ ಆಯ್ಕೆ ಮಾಡಿದ್ದೇವೆ. ಇದೆಲ್ಲ ನಮ್ಮ ಟೀಮವರು ಸಹಕಾರ ಕೊಟ್ಟಿದ್ದಾರೆ. ಆ ಪ್ರಯುಕ್ತದಲ್ಲಿ ನನ್ನ ಅಮ್ಮನ ಹೆಸರಲ್ಲಿ ಗುಣೋದ್ಯಾನ ಮತ್ತು ತುಳಸಿ ಗೌಡ, ನಮ್ಮ ಪದ್ಮಶ್ರೀ ತುಳಸಿ ಗೌಡ ನೆನಪಿಗಾಗಿ ಒಂದು ಶಾಶ್ವತವಾಗಿ 60 ಗಿಡಗಳು ನಡ್ತಿದ್ದಾರೆ. ಥ್ಯಾಂಕ್ ಯು. ಭಾರತ ಶಿಕ್ಷಣ ಸಮೂಹ ಸಂಸ್ಥೆಯ ಸಂಚಾಲಕ ರೋಹಿದಾಸ್ ಬಂಗೇರ, NCF ಸ್ಥಾಪಕ ಸಾಮಾಜಿಕ ಹೋರಾಟಗಾರ ಶಶಿಧರ ಶೆಟ್ಟಿ, ಜಯಪ್ರಕಾಶ್ ಯಕ್ಕೂರು, ಭಾರತ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ವಿನಯ ಎನ್ ಶೆಟ್ಟಿ, ಪರಿಸರ ಪ್ರೇಮಿ ಪದ್ಮನಾಭರಾವ್, ರಾಕೇಶ್ ಬೋಳಾರ್ ಮುಂತಾದವರು ಹಾಜರಿದ್ದರು. ಗಿರಿಧರ್ ಕಾಮತ್ ಕಾರ್ಯಕ್ರಮ ನಿರೂಪಿಸಿದರು.